ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಮಿನಿ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ಹೊಸ ವರ್ಷದ ಶುಭಾಶಯಗಳು. ನೋಡಿ, ರಾಯರು ನಮಗೆ ಹೂವು ಕೊಟ್ಟಿದ್ದಾರೆ. ನಮ್ಮದವ್ರನ್ನ ಎಂದಿಗೂ ಕೈ ಬಿಡಲ್ಲ, ನನ್ನ ತೋರಿಸ್ಕೊಡ್ತಾರೆ. ಸೊ ಇವತ್ತು ಶನಿವಾರ, ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬಂದು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ದೆ. ಅವಳಂತೂ ತುಂಬ ಸುಸ್ತಾಗ್ಬಿಟ್ಟಿದ್ಲು. ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಲದು. ನಾವು ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬ ಪೇಯ್ನ್ ಪಡೋದು ನಾವೇನೇನೆ. ಅದು ಇದು ಟ್ಯಾಬ್ಲೆಟ್ ಕೊಡ್ದೇನೇನೆ ಫಸ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರಬೇಕು. ಹಾಗೆಯೇ ನನಗೂ ಕೂಡ ಒಂದು ಸ್ವಲ್ಪ ಲೋ ಬಿ ಪಿ ಆಗಿಬಿಟ್ಟಿತ್ತು. ಯೋಚನೆ ಮಾಡಿ 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 ಇಲ್ದಿದ್ದೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿ ನನಗೂ ಕೂಡ ಲೋ ಬಿ ಪಿ ಆಗಿಬಿಟ್ಟಿತ್ತು. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ವಿ. ಮತ್ತೆ ಪುನಃ ಸಂಜೆ ಇದ್ಬಿಟ್ಟು ಕಾಫಿ ಮಾಡಿಕೊಂಡು ರಸಕ್ಕೆ ತೊಗೊಂಡು ತಿಂದ್ವಿ. ಈ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ತುಂಬ ಹಶ್ವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕಾಫಿ ಕುಡಿದು ರಸಕ್ಕೆ ತಿಂದ್ಬಿಟ್ಟು ಮತ್ತೆ ಈವ್ನಿಂಗ್ ನನಗೆ ಪಾಪುಗೆ ಮತ್ತೆ ಇಂಜೆಕ್ಷನ್ಸ್ ಇತ್ತು. ಸೊ ಹಾಗಾಗಿ ಆಟೋ ಮಾಡ್ಕೊಂಡು ನಾವು ಹೋದ್ವಿ. ನಾವು ಹಾಸ್ಪಿಟ್ಲಿಗೆ ಪ್ರತಿ ಸತಿ ಹೋಗೋದು ಪೈಪ್ಲೈನಲ್ಲಿರೋ ಕಮಲಾ ಕ್ಲಿನಿಕ್ಕಿಗೆ. ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಏನೇನಾಯಿತು, ಯಾಕಾಗುತ್ತೆ ಈ ಥರದ್ದೆಲ್ಲ ಅಂತ ಚೆನ್ನಾಗಿ ನೋಡಿ ಇಂಜೆಕ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಂಜೆಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ನಾನು ಹಾಸ್ಪಿಟಲಿಗೆ ಬರ್ಬೇಕಾದ್ರೆ ನನಗೆ ಸತ್ಯಾಂಶ ಏನು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಕಣ್ಣಲ್ಲಿ ಈ ಥರ ನೀರು ತುಂಬಿಕೊಳ್ಳುತ್ತೆ. ಸತ್ಯ ಗೊತ್ತಾದಾಗ ಈ ಥರ ಕಣ್ಣಲ್ಲಿ ನೀರು ಬರುತ್ತೆ. ಆದಿ ಬೀದಿ ನೋಡಿದೆ ಅಳು ಬರುತ್ತೆ ನನಗೆ. ಸೊ ಮನೆಗೆ ಬಂದಮೇಲೆ ಚೆನ್ನಾಗಿ ಕೂತ್ಕೊಂಡತ್ತೆ. ಕೆಲವೊಂದು ಸತ್ಯ ಕಹಿ ಆಗಿದ್ದರೂ ನನಗೆ ನಂಬೋಕ್ಕೆ ಕಷ್ಟ ಆದಾಗ ಪ್ರಾಣ ಹೋದಂಗಾಗುತ್ತೆ. ಅಲ್ಲಿಂದ ಬಂದು ನನಗೆ ಅಡುಗೆ ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟೋಳು ಅಡುಗೆ ಮಾಡಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನಗೆ. ಸರಿ ಅಂದ್ಬಿಟ್ಟು ಮತ್ತೆ ಮಗಳಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ತುಂಬ ಬೇಜಾರಾಗ್ತಿತ್ತು. ಹೇಳ್ಕೊಳಕ್ಕಾಗ್ದಿರೋಷ್ಟು ಬೇಜಾರಾಗ್ತಾಯಿದೆ. ಏನು ಈ ಥರ ಎಲ್ಲ ಇದೆಯಾ ಅಂತಂದ್ಬಿಟ್ಟು ನನ್ನ ಮಗಳು ನೋಡಿ ಟಾನಿಕ್ ಕುಡಿದ್ಬಿಟ್ಟು ಟಾನಿಕ್ ಒಂಚೂರು ಟೇಸ್ಟೇ ಇಲ್ಲ ಅಂತ ಅಂತಿದ್ದಾಳೆ. ಪಾಪ ಅವಳಿಗೆ ಏನಿಲ್ಲ ಅಂದರೂ ಒಂದು 4 ದಿನದಿಂದ ಹುಷಾರಿಲ್ಲ. ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಅದಾದಮೇಲೆ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ಅವಳಿಗೂ ಕುಡಿಸಿ ನಾನು ಕುಡಿದು ಇಬ್ಬರು ಅಟ್ ಎ ಟೈಮ್ ಹುಷಾರಿಲ್ದಂಗೆ ಮಲ್ಕೊಂಡಿದ್ದು ಬೇಜಾರಾಗುತ್ತೆ. ಕಷ್ಟ ಆದರೂ ಕೆಲವೊಂದು ವಿಷಯನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಮನಸ್ಸಿಗೆ. ಬಟ್ ಆದರೆ ಕಹಿ ಆದರೂ ಅದು ನಿಜವಾಗ್ಲೂ ಸತ್ಯ. ಏನೋ ಅಂದ್ಕೊಂಡಿರ್ತೀವಿ, ಏನೋ ಕಣ್ಣಿಗೆ ಬೀಳುತ್ತೆ, ಏನೇನೋ ಆಗೋಗುತ್ತೆ. ಇಷ್ಟೇನೋ ಜೀವನ, ಹೀಗೆಲ್ಲ ಇದೆಯಾ ಜೀವನ ಅಂತ ನಮಗೆ ನಾವೇ ತುಂಬ ಕ್ವಶನ್ ಮಾಡ್ಕೊಬೇಕಾಗತ್ತೆ. ಈಗ ತುಂಬ ಫಿಲ್ಟ್ರ್ ಮಾಡೋವಂಥ ಟೈಮ್ ಬಂದಿದೆ ನನಗೆ. ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ಯಾರು ನಮ್ಮವ್ರ ಥರ ಇದ್ದರು, ಯಾರು ನಮ್ಮವ್ರ ಥರ ಇಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಅಷ್ಟೇ. ಏನೋ ಜೀವನ ಏನೋ ಅಂದ್ಕೊಂಡಿದ್ದೆ, ಏನೇನೋ ಆಗ್ತಿದೆ, ಯಾವ್ಯಾವ ರೀತಿಯೋ ಟರ್ನ್ ತೊಗೊಳ್ತಿದ್ದೆ. ನಾನು ಇಷ್ಟೇ ಹೇಳೋದು ಕೆಲವ್ರಿಗೆ, ನಿಮ್ಮ ಕೈ ಉದ್ಧಾರ ಅಂತೂ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರ ಸಂಸಾರದಲ್ಲಿ ಉಳಿಯಂತೂ ಹಿಂಡಬೇಡಿ. ಬೇರೆಯವ್ರ ಸಂಸಾರನ ಹಾಳು ಮಾಡಿ ಮಜಾ ತೊಗೋಬೇಡಿ. ಅಷ್ಟೇ. ಈ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಶುಭರಾತ್ರಿ. ಬಾಯ್.